ಬಜೆಟ್ ಬಗ್ಗೆ ಮಾತಾಡಿ ಯಾವುದೇ ಪ್ರಯೋಜನ ಇಲ್ಲ. ಬಜೆಟ್ನಿಂದ ಯಾರಿಗೂ ಅನುಕೂಲ ಸಹಿತ ಇಲ್ರಿ ಅಂತ ನಮ್ಮ ಬೆಂಗಳೂರು ಮಂದಿ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಂದು ಎಲ್ಲ ಹಾಳು ಮಾಡಿಬಿಡ್ತು, ಬಜೆಟ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ, ಬಜೆಟ್ನಿಂದ ಯಾರಿಗೂ ಅನುಕೂಲ ಸಹಿತ ಇಲ್ರಿ, ಕಾಂಗ್ರೆಸ್ ಬಂದು ಎಲ್ಲ ಹಾಳು ಮಾಡ್ತಿದೆ, ಹಿಂದೂಗಳಿಗೆ ಸಿದ್ದು ಬಜೆಟ್ ಅಲ್ಲಿ ಲಾಭವಿಲ್ಲ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜನ, ನಮ್ಮ ಜನಕ್ಕೆ ಬಜೆಟ್ ಅಂದ್ರನೇ ಗೊತ್ತಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇವರು ಬಜೆಟ್ನ ಇದು ಬೆಂಗಳೂರಿನ ಕಾಮನ್ ಮ್ಯಾನ್ ಸ್ಥಿತಿ ಆಗಿರುವಂಥದ್ದು. ಸದ್ಯಕ್ಕೆ ಸಿದ್ದು ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಬೈದ ಪಬ್ಲಿಕ್. ನೋಡಿ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ಬಜೆಟ್ ಕುರಿತಾಗಿ ಅಂತ ನಿಮ್ಮ ಅಶ್ವವೇಗ ನೀವು ಜನಗಳ ಜೊತೆ ಮಾತಾಡುವ ಪ್ರಯತ್ನವನ್ನ ಮಾಡ್ತು, ಜನಗಳ ಅಭಿಪ್ರಾಯವನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತು. ಹಾಗಾದ್ರೆ ಬಜೆಟ್ ಬಗ್ಗೆ ಜನಗಳ ಅಭಿಪ್ರಾಯ ಹೇಗಿದೆ, ಅವರ ಆಲೋಚನೆಗಳು ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಬೇಕು, ನಿಮ್ಮ ಮುಂದೆ ಇಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳ ಜೊತೆ ಮಾತನಾಡಿಸುವಂತ ಪ್ರಯತ್ನವನ್ನ ಅಶ್ವವೇಗ ನ್ಯೂಸ್ ಮಾಡ್ತು. ಆಗ ಒಂದು ಸಂದರ್ಭದಲ್ಲಿ ಜನಗಳು ಕೊಟ್ಟಂತ ರಿಯಾಕ್ಷನ್ ಇದೆಯಲ್ಲ, ಜನಗಳು ಆಡುವಂತಹ ಮಾತಿದೆಯಲ್ಲ, ಕಾಮನ್ ಮ್ಯಾನ್ ಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಬಜೆಟ್ ಅಂದ್ರನೇ ಏನಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಇದರಲ್ಲಿ ಹಿಂದೂಗಳಿಗೆ ಮಲತಾಯಿ ಧೋರಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಂತ. ಆದ್ರೆ ಬೇಕು, ಫೋನ್ ಬೇಕು, ಏನಕ್ಕೆ ಬೇಕು, ಇಟ್ಸ್ ಗುಡ್ ಅನ್ಸುತ್ತೆ ಮೇಡಮ್. ಅಂದರೆ ಮೊಬೈಲಿಂದಾನೆ ಇವಾಗ ಸೋಷಿಯಲ್ ಮೀಡಿಯಾಯಿಂದಾನೆ ತುಂಬ ಜನ, ಆದರೆ ಬೇಕು, ಫೋನ್ ಬೇಕು, ಏನಕ್ಕೆ ಬೇಕು, ಕಮ್ಯುನಿಕೇಷನಿಗೆ ಬೇಕು. ಮೋರ್ ದೆನ್ ದಟ್ ನೀಡಿಲ್ಲ ಅನ್ಸುತ್ತೆ. ಏನಕ್ಕೆ ಎಜುಕೇಷನ್ ರಿಲೇಟೆಡು ಬೇಕಂದಾಗ ಪೇರೆಂಟ್ಸ್ ಇರ್ತಾರೆ, ಪೇರೆಂಟ್ಸ್ ಜೊತೆ ಯೂಸ್ ಮಾಡ್ಬೋದು, ಮನೇಲಿ ಯೂಸ್ ಮಾಡ್ಬೋದು. ಆನ್ಲೈನ್ ಎಜುಕೇಷನ್ ಅಂತ ಇದ್ದಾಗ ಹೋಗಿ ಬೆಟರ್, ಅದು ಬಿಟ್ಟರೆ ಬೇಡ ಅನ್ಸುತ್ತೆ. ಈಗ ಮಕ್ಕಳಿಗೆ ರೀಲ್ಸ್ ಎಲ್ಲ ಅದೇ ಅದರಿಂದನೇ ಎಲ್ಲದೂ ಏನು ಎಕ್ಸ್ಪ್ಲೋರ್ ಆಗ್ತಿರೋದು ಜಾಸ್ತಿ. ಅದು ಆಕ್ಚುಲಿ ಸೋಷಿಯಲ್ ಮೀಡಿಯಾಗೆ ಎಲ್ಲ ಇದು ಕೊಡೋದು ಮಕ್ಕಳಿಗೆ ತುಂಬಾ ಅನ್ಸುತ್ತೆ, ಕೆಟ್ಟದ್ ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನ್ ನೋಡ್ತಾರೆ ಏನ್ ಬಿಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಮತ್ತೆ ಅದ್ರಲ್ಲೇ ಫ್ರೆಂಡ್ಶಿಪ್ಸ್ ಆಗತ್ತೆ, ಯಂಗ್ ಏಜ್ ಅಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಗೊತ್ತಾಗಲ್ಲ, ಅಟ್ರಾಕ್ಷನ್ಸ್ ಬಿಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಬೇಡ, 16 ಬಿಲೋಗೆ ಸೋಷಿಯಲ್ ಮೀಡಿಯಾ ಬೇಡ. ಮತ್ತೆ ಮೊಬೈಲ್ ಯೂಸು ಅಷ್ಟೇ, ಪೇರೆಂಟ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು, ನಿಗಾ ಇಡಬೇಕು, ಏನು ನೋಡ್ತಾರೆ ಏನು ಬಿಡ್ತಾರೆ ಅನ್ನೋದ್ರ ಮೇಲೆ ನಿಗಾ ಇಡಬೇಕು. ಅದು ಬಿಟ್ಟರೆ ಓಕೆ, ಎಜುಕೇಷನಲ್ ವಿಡಿಯೋಸ್ ಇರುತ್ತೆ ತುಂಬ. ಮೇಡಮ್ ಇವತ್ತು ಏನು ಯುವಕರು ಬಂದ್ಬಿಟ್ಟು ಏನು ಕೇಳಲ್ಲ ಮೇಡಮ್. ಇವತ್ತು ಏನು ರಾಜ್ಯ ಸರ್ಕಾರದವರು ಒಂದು 5 ಗ್ಯಾರಂಟಿಗಳು ಏನು ಘೋಷಣೆ ಮಾಡಿದ್ರು, ಅದಲ್ಲಿ ಯುವ ನಿಧಿನೂ ಒಂದು ಗ್ಯಾರಂಟಿ. ಆದರೆ ಇವತ್ತು 5 ಗ್ಯಾರಂಟಿ ಬದಲು 4 ಗ್ಯಾರಂಟಿ ಮಾಡಿದಾರ ಅನ್ನೋ ಒಂದು ಚಿಂತನೆ ನಮ್ಮ ಯುವಕರಲ್ಲಿ ಕಾಡ್ತೈತೆ. ಯಾಕಂದರೆ ಯುವಕರು ಇವತ್ತು ಅತಿ ಹೆಚ್ಚು ಯುವಕರೇ ಇರೋದು ಮೇಡಮ್. ಯುವಕರು ನಿಮಗೇನು ಬೇರೆ ಏನು ಸೌಲಭ್ಯಗಳು ಕೇಳಲ್ಲ. ಯುವಕರಿಗೆ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡಿ ಅಂದರೆ ಅದನ್ನು ಮಾಡ್ತಾ ಇಲ್ಲ. ಯುವಕರಿಗೆ ಒಂದು ಒಳ್ಳೆ ಮೀಸಲಾತಿ ಕೊಡಿ, ಯಾಕಂದರೆ ಇಂದಿನ ಮಕ್ಕಳೇ ನಾಳೆನೇ ಪ್ರಜೆಗಳು ಅಂತ ಅವತ್ತಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೀರಿ. ಆದರೆ ಯುವಕರಿಗೆ ಇವತ್ತು ಏನು ಕೊಡ್ತಲ್ಲ. ನಿಮಗೆ ಓಟ್ ಮಾತ್ರ ಯುವಕರು ಹಾಕಬೇಕು, ಆದರೆ ಯುವಕರಿಗೆ ನೀವೇನು ಅನುದಾನ ಕೊಡ್ತಲ್ಲ, ಈ ಬಜೆಟಲ್ಲಿ ಏನು ಇದು ಮಾಡ್ತಲ್ಲ ಅಂದರೆ ಅದು ಒಂಥರ ನಮಗೆ ಬೇಸರ ಆಗ್ತೈತೆ. ಇದು ನೀವು ಯುವಕರಿಗೆ ಏನು ಮಾಡ್ತಲ್ಲ, ಆದರೆ ನೀವು ಪ್ರತಿಯೊಂದು ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಎಲೆಕ್ಷನ್ ನಡಿಬೇಕು ಅಂತ ಒಂದು ಅನೌನ್ಸ್ ಮಾಡಿದ್ದೀರಾ. ಆದರೆ ನಿಮಗೆ ಎಲೆಕ್ಷನ್ ಮಾತ್ರ ಬೇಕು, ಆದರೆ ಯುವಕರಿಗೆ ನೀವೇನು ಅನುದಾನ ಕೊಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತೈತೆ. ಸೊ ನಾನು CM ಸಿದ್ದರಾಮಯ್ಯ ಅವ್ರಿಗೆ ಮತ್ತು DK ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಅವ್ರಿಗೆ ಕೇಳ್ಕೊಳ್ಳೋದಷ್ಟೇ, ನೀವು ಯುವಕರಿಗೆ ಏನು ಕೊಡ್ತಾ ಇದ್ದೀರಾ? ನೀವು ಕೊಡ್ತಾ ಇರೋದು ಗ್ಯಾರಂಟಿ ಅಲ್ಲ, ನೀವು ಕೊಡ್ತಾ ಇರೋದು ಯುವಕರಿಗೆ ಚಿಪ್ಪ ಅನ್ನೋ ಒಂದು ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಏನು ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು, ನೀವು ಏನು ಬಜೆಟ್ ಅನೌನ್ಸ್ ಮಾಡಿದ್ದೀರಾ, ಒಳ್ಳೆ ಅಮೌಂಟೇ ಬಜೆಟ್ ಅನೌನ್ಸ್ ಮಾಡಿದ್ದೀರಾ, ಆದರೆ ಸಾಲದ ಮೊತ್ತ ಎಷ್ಟಿದೆ ಅನ್ನೋದು, ಸಾಲದ ಬೆರೆ ಮುಂದಿನ ಪೀಳಿಗೆಗೆ ಒಂದು ಫೈನಾನ್ಷಿಯಲ್ ರೋಡ್ ಮ್ಯಾಪ್ ಅನ್ನೋದು ಇಟ್ಕೊಳ್ಬೇಕಾಗಿತ್ತು. ಆ ರೋಡ್ ಮ್ಯಾಪ್ ಇಟ್ಕೊಂಡಿಲ್ಲ. ಇವತ್ತು ನೀವು ಸಾಲ ಮಾಡ್ತಾ ಇದ್ದೀರಾ, ಅದು ತಿರ್ಗಾ ಜನಸಾಮಾನ್ಯರಿಗೆ ಒಂದು ಬರ್ಡನ್ ಆಗುತ್ತೆ ಅನ್ನೋ ಒಂದು ಅನಿಸಿಕೆನೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇವತ್ತು ಸುಟ್ಕೇಸ್ ನೋಡ್ತಾ ಇದ್ದೀವಿ, ಮಂತ್ರಿಗಳು ನೋಡ್ತಾ ಇದ್ದೀವಿ, ಯಾರ್ಯಾರು ಬಜೆಟ್ ಮಾಡ್ತಾರೆ, ಅವರು ಸಮಯ ಎಷ್ಟು ಹೊತ್ತು ಬಜೆಟ್ ಮಾಡಿದ್ದಾರೆ ಅದು ಕೂಡ ನಮಗೆ ಗೊತ್ತಿದೆ. ಆದರೆ ಬಜೆಟಲ್ಲಿ ಜನರಿಗೋಸ್ಕರ ಏನು ಮಾಡ್ತಾ ಇದ್ದಾರೆ, ಯಾವ ಬಜೆಟು ಎಲ್ಲಿ ಖರ್ಚು ಮಾಡಿದಾರಾ,
ಎಷ್ಟು ಬಜೆಟ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಬಜೆಟ್ ಮಾಡ್ತಾರೆ, ರಾಜ್ಯ ಸರ್ಕಾರ ಬಜೆಟ್ ಮಾಡ್ತಾರೆ, ಎಲ್ಲರೂ ಬಜೆಟ್ ಮಾಡಿದೆ. ಯಾಕಂದರೆ ಜನರು ದುಡ್ಡು ಜಮಾ ಮಾಡ್ತಾರೆ ಅಂದರೆ ಬಜೆಟೇ ಮಾಡಬೇಕು, ಬೇರೆ ಏನು ಮಾಡೋದಿಲ್ಲ. ಆದರೆ ಅದು ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ, ಆರೋಗ್ಯಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಯುವಕರಿಗೆ ಸ್ಕೂಲು ಕಾಲೇಜ್ಗೆಲ್ಲ ಇವರು ಹೇಳ್ತಾರೆ ಒಂದು ಮಟ್ಟೆ ಕೊಡ್ತಾಯಿದ್ರು, ಇವಾಗ ಅದನ್ನು ಕೊಡ್ತಾ ಇಲ್ಲ. ಹೇಳ್ಬೋದು ಸರ್ಕಾರಗಳು, ಎಲ್ಲ ಸರ್ಕಾರಗಳು ಹೇಳೋದೇ ಸಹಜ ಇದೆ. ಆದರೆ ನಾವು ಕೇಳಿ ಬಜೆಟ್ ಬಗ್ಗೆ ಅಂತ ಮಾತಾಡೋದು ಎಂಥದ್ದು ಇಲ್ಲ ಇವತ್ತಿಗೂ ಕೂಡ. ಯಾಕೆಂದರೆ ಇವತ್ತು ಬಜೆಟ್ ಆಯಿತಾ, ನಾಳೆ ಎಲ್ಲ ಮಾಡಿಸ್ಬಿಡ್ತಾರೆ. ಈ ಬಜೆಟ್ ಏನಂದ್ರೆ ನಮ್ಮ ಹಳ್ಳಿ ಕಡೆ ಹೋಗಿ ನೀವು ಕೇಳಿ, ಅಯ್ಯೋ ಏನೂ ಗೊತ್ತಿಲ್ಲಪ್ಪ. ಯಾಕೆಂದರೆ ಇವರು ಏನು ಮುಟ್ಸಿಲ್ಲ ಅಲ್ಲಿವರೆಗೂ ಈ ಮಾತನ್ನ. ಯಾವ ಇಲೆಕ್ಷನ್ ಬರುತ್ತೆ, ಎಲ್ಲಿ ಓಟ್ ಹಾಕಬೇಕು, ಯಾರಿಗೂ ಇನ್ನು ಹಳ್ಳಿ ಕಡೆ ಇದ್ರ ಬಗ್ಗೆ ಬಜೆಟ್ ಅಂದರೆ ಹಳ್ಳಿ ಕಡೆಗೂ ಗೊತ್ತಿಲ್ಲ. ಇವರು ಬಜೆಟ್ ಮಾಡ್ತಾರೆ, ತಿಂತಾರೆ. ಇವರು ಬಜೆಟ್ ಮಾಡೋದು, ಸರ್ಕಾರ ಮಾಡೋದು ಬಜೆಟ್ಗೋಸ್ಕರ, ಜನರಿಗೋಸ್ಕರ ಅಲ್ಲ. ಆದರೆ ಯಾವ ಬಜೆಟ್ ಮಾಡಿದ್ರೂ ಜನಗಳಿಗೆ ಯೂಸ್ ಆಗೋದು ಬಜೆಟು. ನನ್ನ ಅನಿಸಿಕೆ ಇವತ್ತು ಕೂಡ ಮಾಡಿರೋದು ಬಜೆಟು ನಮ್ಮ ಫುಟ್ಪಾತ್ಗೆ ಇಲ್ಲ, ನಮ್ಮ ಗಾಡಿ ಪಾರ್ಕಿಂಗು ಇಲ್ಲ, ಎಲ್ಲ ವಸೂಲಿ ದಂಧೆನೇ ನಡೀತಾ ಇರೋದು. ಎಲ್ಲಿ ನೋಡಿ ನೀವು ಇವಾಗ ಮಾಡಿದಾರಲ್ಲ ಅದು 17,000 ಕೋಟಿ ಇವಾಗ GBAಗೆ ಕೊಟ್ಟಿದ್ದಾರೆ. ನಾನು ಇವಾಗ ಈ ಬಜೆಟ್ನಲ್ಲಿ ಸುಮಾರು ವಿಷಯಗಳು ಬಂದು ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥದ್ದು ಏನೂ ಇಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು AI ಇಂಡಸ್ಟ್ರಿ ಸೆಟಪ್ ಏನು ಮಾಡ್ತೀನಿ ಅಂತ ಹೇಳಿದ್ದಾರೆ. ದೂರಗಳಲ್ಲಿ ಹಳ್ಳಿಗಳಲ್ಲಿರುವಂಥ ಜನಸಾಮಾನ್ಯರಿಗೆ ತಲುಪುವಂಥ ಒಂದು ಸ್ಕೀಮ್ ಇಲ್ಲ. ಹಾಗೆಯೇ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥದ್ದು ಏನಿದೆ ಇವತ್ತು ನಮ್ಮ ಬೀದಿಗಳಾಗಲಿ, ಎಜುಕೇಷನ್ ಸಿಸ್ಟಮ್ ಆಗಲಿ, ಇದನ್ನು ಬದಲಾಯಿಸೋದಂಥದ್ದು ಏನೂ ಇಲ್ಲ. ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏನಿದ್ದಾರೆ ಅದನ್ನು ತಂದಿದ್ದಾರೆ ಹೊರತು ಜನರ ಇನ್ಕಮ್ ಡೆವಲಪ್ಮೆಂಟ್ ಏನಿದೆ ಇವತ್ತು ಅವರ ಆದಾಯಕ್ಕೆ ತಕ್ಕಂತೆ ಅವರ ವೆಚ್ಚಗಳು ಜಾಸ್ತಿ ಆಗ್ತಾಯಿದೆ. ಆದಾಯಕ್ಕಿಂತ ಹೆಚ್ಚಾಗಿ ವೆಚ್ಚಗಳಿದೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವತ್ತು ಇಂಧನ ಬೆಲೆ ಏರಿಕೆ ಆಗ್ತಾ ಇದೆ. ಇದನ್ನು ಸರಿಪಡಿಸುವಂಥ ರೀತಿಯಲ್ಲಿ ಇಲ್ಲ, ಜನಗಳ ಆದಾಯವನ್ನು ಹೆಚ್ಚು ಪಡಿಸುವಂಥ ರೀತಿಯಲ್ಲಿ ನೀವೇನು ಕೊಟ್ಟಿಲ್ಲ. ಹಾಗೆಯೇ ಬಡ್ಜೆಟಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದರೆ ಇವತ್ತು ಹಿಂದುಳಿದ ವರ್ಗದವರು ಫಾರ್ ಎಕ್ಸಾಂಪಲ್ SC ST ಫಂಡ್ಸ್ ಏನಿದೆ 44,000 ಇದನ್ನು ಅಲೋಕೇಶನ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 24% SC ST ಫಂಡ್ಗೆ ಇದು ಮಾಡಬೇಕು, ಡೆಡಿಕೇಟ್ ಮಾಡಬೇಕು ಅನ್ನೋದಿದೆ. ಆದರೆ 14,000 ರಿಂದ 15,000 ಬರೀ ಇವರ ಫ್ರೀ ಸ್ಕೀಮ್ಸ್ ಏನಿದೆ ಅದಕ್ಕೆ ಉಪಯೋಗ ಆಗೋಂಥದ್ದು ಮಾಡ್ತಾಯಿದ್ದಾರೆ. ಇವತ್ತು ಸುಮಾರು ಭಾಳ ಜನರ ಅಭಿಪ್ರಾಯ ಏನು ಅಂದರೆ ಇವರ ಬಡ್ಜೆಟ್ ಮಾಡೋದು ಜನಗಳಿಗೋಸ್ಕರ ಅಲ್ಲವೇ ಅಲ್ಲ. ಇವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಎಲ್ಲಿ ಹೋಗ್ತಾ ಇದೆ ಅಮೌಂಟು. ಇವತ್ತು ನೀವು ನೋಡಿದ್ರೆ ಕಮಿಷನ್ ಬಡ್ಜೆಟ್ಗಳೇ ಹೆಚ್ಚಾಗಿದೆ. ಕಾಂಟ್ರಾಕ್ಟು ಗುತ್ತಿಗೆದಾರರು ಏನಿದ್ದಾರೆ ಅವ್ರಿಗೆ ಕಮಿಷನ್ ತಗೊಂಡು ಸುಮಾರು ಕಾಂಟ್ರಾಕ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಇವರು 15,000 ಅಲೋಕೇಟ್ ಮಾಡಿದ್ರೆ ಆ 15,000ದಲ್ಲಿ 20% ರಿಂದ 30% ಅಷ್ಟೇ ಹೋಗೋದು. ಸಿದ್ದರಾಮಯ್ಯ ಅವರು ಬಡ್ಜೆಟ್ ಮಾಡಿದ್ದಾರೆ, 17ನೇ ಬಡ್ಜೆಟ್ ಅವರು ಸ್ವಯಂವಾಗಿ ಮಾಡಿದ್ದಾರೆ. ಅವರು ಇದರಲ್ಲಿ ಸರ್ಕಾರದಲ್ಲಿ ಮಾಡಿರೋದು ತಪ್ಪೇನಿಲ್ಲ. ಅವ್ರು ಯಾವುದಾದೋ ತಂದಿದ್ದಾರೆ ಸ್ಕೀಮು, ಅದಕ್ಕೋಸ್ಕರ ಅದು ಅನುಗುಣವಾಗಿ ಮಾಡೋದು ಅದು ನಾವು ಒಪ್ಪೋದಿಲ್ಲ. ಅದು ಅವ್ರ ಕಾಂಗ್ರೆಸ್ ಬಡ್ಜೆಟ್ ಅಂತಲೇ ನಾವು ಹಂಗೆ ಹೋಲಿಸ್ಬಿಡ್ತೀವಿ. ನಾವು ಮಾಡಬೇಕು, ಜನಕ್ಕೆ ಒಳ್ಳೆಯದು ಮಾಡಬೇಕಂದ್ರೆ ಎಜುಕೇಷನ್ ಫ್ರೀ ಮಾಡಿ, ವಯಸ್ಸಾದವ್ರಿಗೆ ಟ್ರೀಟ್ಮೆಂಟ್ ಫ್ರೀ ಮಾಡಿ. ಈ ಎರಡು ಮಾಡಿದ್ರೆ ದೇಶ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿರ್ತಾರೆ, ಸರ್ಕಾರ ಆಡಳಿತ ಇರ್ತಾರೆ, ಅವರು ಯೋಗಕ್ಷೇಮವಾಗಿ ಇರ್ತಾರೆ. ಜನ ಚೆನ್ನಾಗಿದ್ದರೆ ರಾಜರು ಯೋಗಕ್ಷೇಮವಾಗಿ ಇದ್ದಂಗೆ. ಅದನ್ನು ಅವ್ರು ನೆನೆಸ್ಕೊಂಡ್ರೆ ಸಾಕು. ಇವತ್ತು ಬಡ್ಜೆಟ್ ಮಾಡಿಬಿಟ್ರು, ಮುಂದಿನ ಬಡ್ಜೆಟ್ ಯಾರು ಬರ್ತಾರೋ ಅವರಾದ್ರು ಇದನ್ನು ನೋಡ್ಕೊಂಡಾದರೂ ಇದನ್ನು ನಾನು ಮಾತು ಕೇಳಿಕೊಂಡು ಜನ ಯುವ ನಿಧಿನೇ ಅವರು ಕೈಬಿಟ್ಟಿದ್ದಾರೆ. ಯುವ ನಿಧಿನೇ ಮುಂದಿನ ದೇಶದ ಉದ್ಧಾರಕ್ಕಾಗಿ ಅವರೇ ಬೇಕಾಗಿರೋದು, ಅವ್ರನ್ನೇ ಕೈಬಿಟ್ಟಿರೋದ್ರಿಂದ ಇದು ಸರ್ಕಾರ ಯುವ ನಿಧಿನ ಕೈಬಿಟ್ಟು ದೇಶದ ಉದ್ಧಾರಕ್ಕೆ ಅವರು ದೇಶದ ಉದ್ಧಾರವನ್ನು ನಷ್ಟ ಮಾಡದಂತೆ ಆಗ್ತಾಯಿದೆ. ಬಜೆಟ್ ಮಂಡನೆ ನೋಡಿದು ಅವರೆಲ್ಲ ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಇನ್ಕಮ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ಬಟ್ ಅವರು ದೇಶದ ಸಾಲವನ್ನು ಜಾಸ್ತಿ ಮಾಡಿ ಮಂಡನೆಯಲ್ಲಿ ತೋರಿಸಿದ್ದಾರೆ. ಅದರಿಂದ ನಾವು ದೇಶದ ಹಿತದಲ್ಲಿ ನೋಡಿದ್ರೆ ನಾವು ಶ್ಲಾಘನೀಯ ಆಗಿ ಬಿಡ್ರಿ. ಅವ್ರಿಗೆ ಹೆಂಗೆ ಅವ್ರು ಯಾರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ಮಾಡೋದು ಬಿಡ್ರಿ. ಅವ್ರ ಮೇಲೆ ನಮ್ಗೆ ಇಷ್ಟ ಇಲ್ಲ, ನಾವು ಹೇಳೋದೇ ಇಲ್ಲ. ಏನಕ್ಕೆ ಎಲ್ಲರಿಗೂ ಸಮ ಕೊಡಲಿ, ಯಾಕೆ ಅಷ್ಟೇ. ಹಾಂ, ಎಲ್ಲರಿಗೂ ಸಮ ಕೊಡಲಿ. ಅದನ್ನು ಎಲ್ಲರೂ ಕರ್ನಾಟಕದಲ್ಲಿ ಇಲ್ವಾ? 5 ಗ್ಯಾರಂಟಿಲಿ 4 ಗ್ಯಾರಂಟಿ ಎತ್ತಿಡ್ತಿದ್ದಾರೆ, ಒಂದಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದೇನೆಲ್ಲ ಲೇಡೀಸ್ಗೆ ಕೊಡ್ತಾ ಇರೋದು, ಲೇಡೀಸ್ನ ಕೇಳಿ. ಯುವ ನಿಧಿಗೆ ಕೊಟ್ಟೇ ಇಲ್ವಲ್ಲ ಸರ್, ಏನು ಹೇಳ್ತೀರ ತಾವು? ನಮಗೇನು ಕೊಟ್ಟಿಲ್ಲ.
ಸುಮ್ಮನೆ ಯಾಕೆ ಓಕೆ ಯಾವುದು ಕೊಡಬೇಕಿತ್ತಂತ ಇತ್ತು ನಿಮಗೆ? ಯಾತಕ್ರಿ ಫ್ರೀ ಕೊಡಬೇಕು? ಎಲ್ಲರೂ ದುಡ್ಡು ತಿಂತಾರೆ. ಸುಮ್ಮನೆ ಕೊಟ್ಟು ಈ ಬಜೆಟ್ ಬಗ್ಗೆ ಮಾತಾಡಿದ್ರೆ ಅದು ಇದಕ್ಕೆ ಸಮಯ ವೇಸ್ಟ್ ಖಂಡಿತ. ಹಾಗಾಗಿ ನಾನು ಮಾತಾಡೋಕ್ಕೆ ಇಷ್ಟನೇ ಪಡಲ್ಲ. ಅದು ನಿಮ್ಮ ನಿರೀಕ್ಷೆಗಳೇನಾದರೂ ಇತ್ತು ಏನು? ನಮ್ಮದೇನು ನಿರೀಕ್ಷೆ ಏನಿಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಈ ಸರ್ಕಾರ ಬಗ್ಗೆ ನಮ್ಮ ನಿರೀಕ್ಷೆ ಇಲ್ಲ. ಹೆಂಗೆ ಹೇಳ್ಬೋದು? ಹಾಗಾಗಿ ದಯವಿಟ್ಟು ಬರೋದಕ್ಕೆ ಈಗ 16 ವರ್ಷದ ಮಕ್ಕಳು ಮೊಬೈಲ್ ಯೂಸ್ ಮಾಡುವ ರೀತಿ ಮಾಡಂಗಿಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು? ಹೆಂಗೆ ಕಂಟ್ರೋಲ್ ಮಾಡ್ತೀರಿ ಹೇಳಿ? ಅನೌನ್ಸನ್ನು ಮಾಡಿಸಿರಪ್ಪ, ಅದಕ್ಕೊಂದು ದಾರಿ ಬೇಕಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅಲ್ವಾ? ಯಾಕೆಂದರೆ ಹುಡುಗರು ಮನೇಲಿ ಇದ್ದೇ ಇರ್ತಾರೆ, 5-6 ಫೋನ್ ಇರ್ತಾವೆ ಮನೇಲಿ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀನಿ ಹೇಳಿ ನೋಡೋಣ. ಬಾಯಲ್ಲಿ ಹೇಳ್ಬೋದು ಸಾವಿರ. ಅದಕ್ಕೆ ದೇರ್ ಶುಡ್ ಬಿ ಸಮಥಿಂಗ್ ಅಲ್ವಾ?